ಡಿ ಬಾಸ್ ನನಗೆ ಡಿ ಬಾಸ್ ತುಂಬ ಅಂದರೆ ತುಂಬ ಇಷ್ಟ. ಸಣ್ಣ ವಯಸ್ಸಿಂದ ತುಂಬ ದೊಡ್ಡ ಫ್ಯಾನ್ ನಾನು. ಒಂದು ಮೆಜೆಸ್ಟಿಕ್ ಫಿಲಮಿಂದ ನಾನು ಇಷ್ಟಪಡ್ಕೊಂಡು ಬಂದಿದ್ದೀನಿ. ಹೋಗ್ತಾ ಹೋಗ್ತಾ ಅವ್ರ ಫಿಲಮ್ ಜೊತೆ ಅವ್ರು ಮಾಡೋ ಹೆಲ್ಪಿಂಗ್ ನೇಚರು, ಅವ್ರ ಪಾಣಿಕ್ರಿಯೆ, ಅವರು ಒಂದು ಶೋ ಆಯಿತು ವೀಕೆಂಡ್ ರಮೇಶ್, ಅದರಲ್ಲಿ ನಮ್ಗೆ ಅದೇ ತನಕ ಗೊತ್ತಿತ್ತು ಕಷ್ಟಪಡ್ಕೊಂಡು ಬಂದಿದ್ದಾರೆ ಅಂತ. ಬಟ್ ಡೀಟೇಲಾಗಿ ಏನು ಗೊತ್ತಿರಲಿಲ್ಲ. ವೀಕೆಂಡ್ ರಮೇಶ್ ನೋಡಿದಾಗ ಮತ್ತು ನಾನು ಎಷ್ಟೊಂದು ಸಲ ಶೋ ನೋಡಿದಾಗ ಹತ್ತಿದ್ದೀನಿ. ನಾನು ಒಂದು 2 ಸಲ ಶೋ ನೋಡಿದ್ದೀನಿ ರಿಪೀಟೆಡ್ ಝೀ5ಅಲ್ಲಿ. ಅವ್ರು ಕಷ್ಟಪಡ್ಕೊಂಡು ಬಂದಿರೋದು ಎಲ್ಲರಿಗೂ ಸ್ಫೂರ್ತಿ. ಅವ್ರನ್ನ ವಿಲನ್ ಆ್ಯಕ್ಟಿಂಗ್ ಮಾಡ್ಕೊಂಡು, ಸೈಡ್ ರೋಲ್ ಮಾಡ್ಕೊಂಡು, ಸೀರಿಯಲ್ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕಿದ್ದಾರೆ ಅಂದರೆ ಅಂತ ನಮಗೆ ಒಂದು ಫ್ಯಾನ್ ನಮಗೆ ಖುಷಿ ಆಗುತ್ತೆ. ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಅನಿಸುತ್ತೆ ಬಾಸ್ಗೆ. ಡಿ ಬಾಸ್ ಒಂಥರ ಅವ್ರು ಅವ್ರು ಹೇಳ್ತಾರೆ ನನ್ನ 2 ಮುಖ ಇದೆ, ಒಂದು ಒಳ್ಳೆತನ ಇದೆ, ಒಂದು ಕೆಟ್ಟತನ ಇದೆ ಅಂತೇಳಿ. ಅದೆಲ್ಲದರಲ್ಲೂ ಇರುತ್ತೆ, ಅದು ಇರಲೇಬೇಕು. ಅದಿಲ್ಲ ಅಂದರೆ ಮನುಷ್ಯ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಡಿ ಬಾಸ್ ತುಂಬ ಅಂದರೆ ತುಂಬ ಇಷ್ಟ. ಅವ್ರ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ಕಿಂದ ಇಲ್ಲಿವರೆಗೆ ಕಾಟೇರವರೆಗೂ ನನಗೆ ಪ್ರತಿಯೊಂದು ಫಿಲಮು ಥಿಯೇಟರ್ ನೋಡ್ಕೊಂಡು ಬಂದಿದ್ದೀನಿ. ನನಗೆ ಅವ್ರ ಕಂಡ್ರೆ ಏನೋ ಒಂಥರ ಪ್ರೀತಿ, ಅಪಾರವಾದ ಪ್ರೀತಿ. ಅವ್ರಿಗಿರೋ ಫ್ಯಾನ್ಸ್ ನಮಗೆ ಖುಷಿ ಆಗುತ್ತೆ. ಒಂದೊಂದು ಬೇಜಾರಾಗುತ್ತೆ. ಅಷ್ಟು ಜನ ಫ್ಯಾನ್ಸ್ ಇರೋ ನಮಗೆ ಸಿಗೋದಿಲ್ಲ ನೋಡೋಕ್ಕೆ. ಬಾಸಿಗೆ ಕರೆಕ್ಟಾಗಿ ಮೀಟ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ನಾನು ಫಸ್ಟ್ ನೋಡಿದ್ದೆ ಅವ್ರದ್ದು ಮದುವೆ ಆಗಿದ್ದ ದಿನ. ನಾವು ಧರ್ಮಸ್ಥಳದಲ್ಲೇ ಇದ್ವಿ, ನಮ್ಗೆ ಗೊತ್ತಿರಲಿಲ್ಲ. ನಾವು ಶಿವರಾಜ್ ಕುಮಾರ್ ಸರ್ ಎಲ್ಲ ಬಂದಿದ್ರು. ಅವತ್ತೇ ನಾವು ಫಸ್ಟ್ ನೋಡಿದ್ದು ಮದುವೆ ದಿನ. ಅದಾದಮೇಲೆ ನೋಡಿದ್ದೆ ನಾನು ಕರೆಕ್ಟಾಗಿ ಸಿಕ್ಕಿದ್ದೆ. ಒಂದ್ಸಲ ಮನೆಗೆ ಹೋಗಿದ್ದೆ ಬರ್ತಡೆಗೆ. 4 ಗಂಟೆ ಆಗಿತ್ತು. ಇಲ್ಲ ಬಾಸ್ ಇಲ್ಲ ಅಂತ ಹೇಳಿದ್ರು. ಅವಕ್ಕೆ ಮೈಸೂರು ಓಡ್ಬಿಟ್ರು ಅಂತ ಹೇಳಿದ್ರು. ನನಗೆಲ್ಲ ಒಂದು ಕಡೆ ಮನಸ್ಸಲ್ಲಿ ಇತ್ತು, ಇದು ಇರ್ಬೋದೇನೋ, ಸುಳ್ಳು ಹೇಳ್ತಿರ್ಬೋದು, ತುಂಬ ಜನ ಇದ್ದಾರೆ ಅಂತ ಸುಳ್ಳು ಹೇಳ್ತಿರ್ಬೋದು ಅಂತೇಳಿ ಹಿಂದೆ ಹೋಗಿ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡಿ, ಸರ್ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ, ದಯವಿಟ್ಟು ಬಿಡಿ ಸರ್ ಅಂತೇಳಿ ಅವ್ರು ಸುಳ್ಳು ಹೇಳಿದೆ. ಶಿವಮೊಗ್ಗ ಸಂಘದ ಅಧ್ಯಕ್ಷ ಅಂತೇಳಿ ಸುಳ್ಳು ಹೇಳಿ ಒಳಗೋದೆ ಬಾಸ್ ಇದ್ರು. ಒಂದು 25-30 ಜನ ವಾಲಂಟಿಯರ್, ಬೆಳಗಿಂದ ರಾತ್ರಿಯಿಂದ ಯಾರು ಕೆಲಸ ಮಾಡ್ಕೊಂಡು ವಾಲಂಟಿಯರ್ ಇದ್ರು ಅವರಿಗೆಲ್ಲ ಫೋಟೋಸ್ ಕೊಡ್ತಾಯಿದ್ರು. ಹೋದೆ ಬಾಸ್ ಕೊಟ್ಟೆ ಸರ್ ಒಂದೇ ಒಂದು ಫೋಟೋ, ಎಲ್ಲರೂ ಒಂದೇ ಕೊಡೋಲ್ಲ, ಎಲ್ಲರೂ ಯಾವುದೋ ಒಂದು ಫೋನ್ ಎಲ್ಲರಿಗೂ ಫೋಟೋ ಕೊಡ್ತೀನಿ. ದಯವಿಟ್ಟು ನೀವೆಲ್ಲ ಏನು ಆರಾಮಾಗಿ ಬರೋರು, ಯಾಕೆ ಈ ಟೈಮಿಗೆ ಬರ್ತೀರಾ, ಜನ ದೂರಿಂದ ಬರೋರು ಇರ್ತಾರೆ, ನೀವು ಇಲ್ಲೇ ಇರ್ತೀರಾ, ಆರಾಮಾಗಿ ಯಾವಾಗ ಬೇಕಾದ್ರೂ ಬರ್ಬೋದು, ನಾನು ಸಂಡೇ ಸಿಗ್ತೀನಿ ಬನ್ನಿ ಅಂತೆಲ್ಲ ಚೆನ್ನಾಗಿ ಮಾತಾಡಿ ಕಳಿಸಿದ್ರು. ಎಲ್ಲರೂ ಅಷ್ಟು ಬ್ಯುಸಿಲಿದ್ರು, ಅಷ್ಟು ಇದಾದ್ರು, ಎಲ್ಲರೂ ಊಟ ಆಯ್ತಾ, ಊಟ ಮಾಡಿದ್ರ ಅಂತೆಲ್ಲ ಕೇಳೋದು. ಅದೇನೋ ಒಂಥರ ಖುಷಿ. ಇವತ್ತು ಮರೆಯೋಕ್ಕಾಗಲ್ಲ ಅಂತ ವಿಡಿಯೋ ಇವತ್ತು ಇದೆ. ಡಿ ಬಾಸ್ಗೆ ಒಂದು ಸ್ಪೆಷಲಾಗಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಿ ಬಾಸ್. ನಿಮ್ಮ ದೇವರು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು 1 ವರ್ಷ ಸುಖವಾಗಿ ಬಾಳಿ. ನೀವು ಇದೇ ಥರ ಒಳ್ಳೊಳ್ಳೆ ಫಿಲಮ್, ಕಾಟೇರ ಥರ ಒಳ್ಳೊಳ್ಳೆ ಫಿಲಮ್ ನೀವು ಕೊಡಿ. ನಾವು ಯಾವತ್ತೂ ನಿಮ್ಗೆ ಕೈ ಬಿಟ್ಕೊಡೋಲ್ಲ. ನೀವು ಹೆಂಗೆ ಸ್ಥಿರಪಡಿಸಿ ಕೈ ಬಿಟ್ಕೊಡೋಲ್ಲ, ನಾವು ಹಂಗೆ ನಿಮ್ಗೆ ಯಾವತ್ತೂ ಕೈ ಬಿಟ್ಕೊಡೋಲ್ಲ. ಯಾವುದೇ ಕಷ್ಟ, ಏನೇ 4 ಜನ ಸರ್ ಏನೇ ಮಾತಾಡಲಿ ಬಾಸ್, ಯಾರು ಏನೇ ಮಾಡಿದ್ರು ನಿಂದಿಸೋರು ಇರ್ಬೇಕಯ್ಯ ಅಂತ ಒಂದು ಗಾದೆ ಇದೆ. ಹಂಗೆ ನಿಮ್ಮ ಬಗ್ಗೆ ಸರ್ ಒಂದು ಒಳ್ಳೇದಾಗ್ತಾ ಇದೆ, ಕೆಟ್ಟವರು ಇರಬೇಕಂತ ಒಂದು ಮನುಷ್ಯನಿಗೆ ಪ್ಲಸ್ ಮೈನಸ್ ಇದ್ರೇ ಲೈಫು ಅಂತ ಹೇಳ್ತಾರೆ. ಅದೇ ಥರ ನಿಮಗೆ ಏನೇ ಅಂದ್ರೂ ನಾವು ಯಾವತ್ತೂ ನಿಮಗೆ ಏನೇ ಮಾಡಲಿ, ಯಾರು ಏನೇ ಅನ್ನಲಿ, ನಾವಂತೂ ನಿಮಗೆ ಬಿಟ್ಕೊಡೋ ಮಾತೇ ಇಲ್ಲ, ಬಿಟ್ಕೊಡೋ ಚಾನ್ಸೇ ಇಲ್ಲ. ನಿಮಗೆ ನಾವು ಬರೀ ನಾರ್ಮಲಾಗಿ ಇಷ್ಟಪಡೋದಲ್ಲ ಸರ್, ಇಲ್ಲಿ ಇಟ್ಕೊಂಡಿದ್ದೀವಿ. ನೀವಂದರೆ ನಮಗೊಂಥರ ಎಮೋಷನ್ನು. ನಿಮ್ಮ ಕಂಡ್ರೆ ಅಪಾರವಾದ ಪ್ರೀತಿ, ಅಪಾರವಾದ ಗೌರವ. ಯಾವತ್ತೂ ಸದಾಕಾಲ ನಾವು ಯಾವತ್ತೂ ನಿಮ್ಗೆ ಏನು ಫ್ಯಾನ್ಸ್ ಇದೆ ಯಾವತ್ತೂ ಕಮ್ಮಿ, ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಯಾವತ್ತೂ ಆಗಿಲ್ಲ ಬಾಸ್. ಒಂದು ಸೆಕೆಂಡ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಒಂದೇ ಬಾಸ್, ಒಂದು ಸಲಹೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಸಲಹೆ ಕೊಡೋಷ್ಟು ನಾವು ದೊಡ್ಡವರಲ್ಲ. ನೀವೇನು ಇದೇ ಮಾಡ್ಕೊಂಡಿದ್ದೆ ಅದೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಒಂದು ಪೇಷನ್ಸಲ್ಲಿ ಇದೆ ಬಾಸ್. ನೀವೇ ಹೇಳ್ತೀರಾ ಏನೇ ಆದ್ರೂ ಅದಕ್ಕೆ ರಿಯಾಕ್ಟ್ ಮಾಡೋಕೆ ಹೋಗ್ಬಾರ್ದು ಅಂತ. ಏನು ರಿಯಾಕ್ಟ್ ಮಾಡ್ಬಿಡಿ ಬಾಸ್, ನಾವೆಲ್ಲ ಇದ್ದೀವಿ. ಅಂಥದ್ದು ಏನಾದರೂ ನಾವು ಯಾವತ್ತೂ ಬಿಟ್ಕೊಡಲ್ಲ. ಒಂದು ಸೆಕೆಂಡ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದೇ ಒಂದು ರಿಕ್ವೆಸ್ಟು, ನಿಮಗೆ ನಿಮ್ಮ ಜೊತೆ ಒಂದು ಕ್ಲೋಸಾಗಿ ಒಂದು 5 ನಿಮಿಷ 10 ನಿಮಿಷ ಮಾತಾಡಬೇಕು ಅಂತ, ಸಿಗಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಅಕ್ಕ ಮನೆ, ನಮ್ಮ ಅಕ್ಕ ಬಾಬಾ ನಿಮ್ಮ ದೊಡ್ಡ ಫ್ಯಾನು, ನಮ್ಮ ಮನೆ ಎಲ್ಲರೂ ಫ್ಯಾನು. ಬಟ್ ಅವ್ರ ತೋಟ ಇದೆ, ನಿಮ್ಮ ತೋಟ ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಭಾರಿ ಆಸೆ ಇದೆ. ದಯವಿಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ ಬಾಸ್ ನಿಮಗೆ.